ಅತ್ಯಂತ ಹೆಚ್ಚಿನದಾಗಿ ಕಾಫಿಯನ್ನು ಬೆಳೆಯುವ ನಾಡು ಎಂದರೆ ಅದು ಕರ್ನಾಟಕ. ಕರ್ನಾಟಕವನ್ನು ಭಾರತದ ಕಾಫಿ ರಾಜಧಾನಿ ಎಂದು ಸಹ ಕರೆಯಲಾಗುತ್ತದೆ. ಕೊಡಗು, ಚಿಕ್ಕಮಗಳೂರು, ಹಾಸನ ಇಲ್ಲಿ ಹೆಚ್ಚಿನದಾಗಿ ಕಾಫಿಯನ್ನು ಬೆಳೆಯುವ ತೋಟಗಳಿವೆ. ಸ್ನೇಹಿತರೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳು ಹಾಗೂ ಮಲೆನಾಡಿನ ಸೌಂದರ್ಯದ ಸಂಕ್ಷಿಪ್ತ ನೋಟವನ್ನು ನೋಡಿದ್ದೀರಿ. ಈಗ ಕರ್ನಾಟಕದ ಅಂದವನ್ನು ಹೆಚ್ಚಿಸುವ ಇನ್ನೊಂದು ಅಂಶ ಅದು ಕರಾವಳಿ ತೀರ ಪ್ರದೇಶಗಳು. ಕರಾವಳಿ ಕರ್ನಾಟಕ ಎಂದರೆ ಅರಬ್ಬಿ ಸಮುದ್ರದ ತೀರದ ಜೊತೆಗೆ ಇರುವ ಕರ್ನಾಟಕದ ಪಶ್ಚಿಮ ಭಾಗ. ಕರಾವಳಿ ಕರ್ನಾಟಕದಲ್ಲಿ 3 ಪ್ರಮುಖ ಜಿಲ್ಲೆಗಳಾದಂತಹ ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು ಬರುತ್ತವೆ. ಈ ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಹಾಗೂ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವ ಸುಂದರವಾದ ನಾಡುಗಳು. ಮಂಗಳೂರು ಹಾಗೂ ಉಡುಪಿಯಂತಹ ಪ್ರದೇಶಗಳಲ್ಲಿ ಸುಂದರವಾದ ಬೀಚುಗಳು. ಉಡುಪಿ ಜಿಲ್ಲೆಯ ಮರವಂತೆ ಬೀಚ್, ಇದು NH-66 ಹೆದ್ದಾರಿಯ ಒಂದು ಬದಿಯಲ್ಲಿ ಅರಬ್ಬಿ ಸಮುದ್ರ ಹಾಗೂ ಇನ್ನೊಂದು ಬದಿಯಲ್ಲಿ ಸೌಪಾಣಿಕಾ ನದಿ ಹೊಂದಿರುವ ಪ್ರದೇಶವಾಗಿದ್ದು, ಈ ರೀತಿಯ ಪ್ರಕೃತಿ ಸೌಂದರ್ಯದ ತಾಣಗಳು ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಿಯೂ ಕಾಣಲಿಕ್ಕಿಲ್ಲ. ಉಡುಪಿಯಲ್ಲಿಯೇ ಮಲ್ಪೆ ಬೀಚ್, ಕಾಪು ಬೀಚ್, ಹಂಗಾಕಟ್ಟೆ ಬೀಚ್, ಕೋಡಿ ಬೀಚ್, ಸೇಂಟ್ ಮ್ಯಾರೀಸ್ ಐಲ್ಯಾಂಡ್, ಡೆಲ್ಟಾ ಪಾಯಿಂಟ್ ಈ ರೀತಿಯ ಕರಾವಳಿ ತೀರದ ಪ್ರದೇಶಗಳನ್ನು ಕಾಣಬಹುದು. ಮಂಗಳೂರಿನ ಪಣಂಬೂರ್ ಬೀಚ್, ತಣ್ಣೀರ್ಬಾವಿ ಬೀಚ್, ಸೂರ್ಯ ಬೀಚ್ ಅಥವಾ ಸೋಮೇಶ್ವರ್ ಬೀಚ್, ಮುಲ್ಕಿ ಬೀಚ್ ಅಥವಾ ಮರ್ರೋನ್ ಬೀಚ್ ಇವುಗಳು ಮಂಗಳೂರಿನಲ್ಲಿ ಕಾಣುವಂತಹ ಬೀಚ್ಗಳು. ಸ್ನೇಹಿತರೆ, ಕರ್ನಾಟಕದ ಅಂದವನ್ನು ಹೆಚ್ಚಿಸುವ ಪಶ್ಚಿಮ ಘಟ್ಟಗಳು, ಮಲೆನಾಡು ಹಾಗೂ ಕರಾವಳಿ ತೀರ ಪ್ರದೇಶಗಳ ಬಗ್ಗೆ ತಿಳಿದುಕೊಂಡಿರಿ. ಸ್ನೇಹಿತರೆ, ಇನ್ನು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ಒಂದಾದ ಬಯಲು ಸೀಮೆಯ ಕುರಿತು ನೋಡೋಣ. ಬಯಲು ಸೀಮೆಯ ಪ್ರಮುಖ ಲಕ್ಷಣವೆಂದರೆ ವಿಸ್ತೃತ ಮೈದಾನ ಅಥವಾ ತೆರೆದ ಮೈದಾನಗಳು. ಬಯಲು ಸೀಮೆಯು ಮುಖ್ಯವಾಗಿ ಒಣ ಹವೆಯನ್ನು ಹೊಂದಿದ್ದರೂ ಇಲ್ಲಿ ಕೃಷ್ಣ, ತುಂಗಭದ್ರಾ ಹಾಗೂ ಇತರ ನದಿಗಳು ಹರಿಯುತ್ತವೆ. ಇಲ್ಲಿನ ಕೃಷಿ, ಹಳ್ಳಿ, ಸಂಸ್ಕೃತಿ, ಇತಿಹಾಸ ಹಾಗೂ ಇಲ್ಲಿನ ತೆರೆದ ಮೈದಾನಗಳ ಪ್ರಾಕೃತಿಕ ದೃಶ್ಯಗಳಿಂದಾಗಿ ಪ್ರಸಿದ್ಧತೆಯನ್ನು ಹೊಂದಿದೆ. ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದಲ್ಲಿ 4ನೆಯ ವಿಭಾಗದಲ್ಲಿ ಬರುವಂತಹ ಉತ್ತರ ಕರ್ನಾಟಕದ ಬಗ್ಗೆ ನೋಡೋಣ. ಇಲ್ಲಿನ ಕೃಷ್ಣ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಉತ್ತರ ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಹಾಗೆಯೇ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತವು ಇದಕ್ಕೆ ಒಂದು ಹೆಗ್ಗಳಿಕೆಯನ್ನು ತಂದುಕೊಡುತ್ತದೆ. ಹುಬ್ಬಳ್ಳಿಯ ಉನ್ಕಲ್ ಜಲಪಾತ, ಬೆಳಗಾವಿಯ ಗೋಕಾಕ್ ಜಲಪಾತ. ಉತ್ತರ ಕರ್ನಾಟಕವು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಕೊಪ್ಪಳ, ಬೀದರ್, ಕಲಬುರಗಿ, ಬಾಗಲಕೋಟೆ, ವಿಜಯಪುರ ಹಾಗೂ ರಾಮನಗರ ಜಿಲ್ಲೆಗಳ ಭಾಗವಾಗಿದೆ. ಇದನ್ನು ಬಿಸಿಲು ನಾಡು ಎಂದು ಸಹ ಕರೆಯಲಾಗುತ್ತದೆ. ಅತಿ ಹೆಚ್ಚಿನ ಬಿಸಿಲನ್ನು ಕಾಣಬಹುದು. ಹಾಗೆಯೇ ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚಿನ ಚಳಿಯೂ ಸಹ ಈ ಪ್ರದೇಶಗಳಲ್ಲಿಯೇ ಕಾಣಿಸುತ್ತದೆ. ಅದರಲ್ಲಿಯೂ ಬೀದರ್ ಜಿಲ್ಲೆಯಲ್ಲಿ ಇದುವರೆಗೆ ಹೆಚ್ಚಿನ ಚಳಿಯು ದಾಖಲಾಗಿದೆ. ಈ ಬಾರಿ ಅತಿ ಹೆಚ್ಚಿನ ಚಳಿ ದಾವಣಗೆರೆಯಲ್ಲಿ ದಾಖಲಾಗಿದೆ. ಬಾಗಲಕೋಟೆ, ಕೊಪ್ಪಳ, ಬೀದರ್ ಭಾಗಗಳು ಹತ್ತಿ, ಜೋಳ, ಗೋಧಿ ಬೆಳೆಗೆ ಪ್ರಸಿದ್ಧವಾಗಿದೆ. ಬೆಳಗಾವಿ, ಧಾರವಾಡ ಭಾಗಗಳು ಹತ್ತಿ ಹಾಗೂ ಕಬ್ಬು ಬೆಳೆಗೆ ಪ್ರಸಿದ್ಧವಾಗಿದೆ. ಉತ್ತರ ಕರ್ನಾಟಕವು ಹಸಿರು ಹೊಲಗಳು, ಬಯಲು ಸೀಮೆ, ನದಿ ತೀರ, ಸಣ್ಣ ಬೆಟ್ಟಗಳು ಹಾಗೂ ಕಡಿಮೆ ಕಾಡು ಪ್ರದೇಶಗಳಿಂದ ಆವೃತಗೊಂಡಿದೆ. ಹೀಗಾಗಿ ಸ್ನೇಹಿತರೆ, ಕರ್ನಾಟಕವು 4 ವಿಭಾಗಗಳಾಗಿ ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು, ಕರಾವಳಿ ಪ್ರದೇಶ, ಬಯಲು ಸೀಮೆ ಹಾಗೂ ಉತ್ತರ ಕರ್ನಾಟಕ ಪ್ರದೇಶಗಳಾಗಿ ವಿಂಗಡಣೆಗೊಂಡಿದೆ.